ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಯುವ ಪಡ್ಕೋಣೆ. ಈ ಒಂದು ಘಟನೆ ಸಖತ್ ಥ್ರಿಲ್ ಆಗಿರುತ್ತೆ ಗೈಸ್. ನಾವು ಹೆಚ್ಚಿನ ಜನರು ಈ ಮಾಟ ಮಂತ್ರಗಳನ್ನು ನಂಬಲ್ಲ. ಒಂದಿಷ್ಟು ಜನ ಈ ಒಂದು ಮಾಟ ಮಂತ್ರನ ತುಂಬ ನಂಬ್ತಾರೆ. ಈ ಒಂದು ಕತೆ ಕೂಡ ಈ ಒಂದು ಬೇಸ್ ಮೇಲೆ ಹೋಗುತ್ತೆ. ಇದೊಂದು ನೈಜ ಘಟನೆ ಆಗಿರುತ್ತೆ. 2007 ಏಪ್ರಿಲಲ್ಲಿ ನಡೆದಿರುವಂತಹ ಘಟನೆ. ತಂದೆ ತಾಯಿ ಮತ್ತು ಇಬ್ಬರು ಮಕ್ಕಳು, ಒಬ್ಬ ಹುಡುಗ ಒಂದು ಹುಡುಗಿ. ಸೊ ಇಬ್ಬರು ಕೂಡ ಮೇಜರ್ ಆಗಿರ್ತಾರೆ. ಒಂದಿನ ಅವರ ತಾಯಿ ಇದ್ದಕ್ಕಿದ್ದಂಗೆ ಒಂದು ಮುಂಜಾನೆ 6 ಗಂಟೆಗೆ ಎದ್ದೇಳಿರ್ತಾರೆ. ಸೊ ಅವರ ದೈನಂದಿನ ಕಾರ್ಯವನ್ನು ಮುಗಿಸ್ಕೊಂಡು ಅವರು ಹೊರಗಡೆ ಬರಬೇಕಾದ್ರೆ, ಬಾತ್ರೂಮಿಂದ ಇನ್ನೇನು ಹೊರಗಡೆ ಕಾಲಿಡಬೇಕಾದ್ರೆ ಅವರು ತಮ್ಮ ಕಾಲು ಜಾರಿ ಅಲ್ಲಿಂದ ಬಿದ್ದುಬಿಡ್ತಾರೆ. ಸೊ ಬಿದ್ದಾಗ ತುಂಬ ಜೋರಾಗಿ ಕಿರಿಸ್ತಾರೆ. ಈ ಒಂದು ಕಿರ್ಚೋದು ಸೌಂಡ್ ಕೇಳಿ ಮೇಲ್ಗಡೆ ರೂಮಲ್ಲಿರುವಂತಹ ಈ ಅಣ್ಣ ಮತ್ತು ತಂಗಿ ಇಬ್ಬರು ಕೂಡ ಅಮ್ಮನ ನೋಡೋಕ್ಕೆ ಓಡಿ ಬರ್ತಾರೆ. ಸೊ ಓಡಿ ಬಂದು ನೋಡಿದಾಗ ಅಮ್ಮ ಬಿದ್ದಿದ್ದಾರೆ. ಏನಾಯಿತು ಅಂತ ಕೇಳಿದಾಗ, ಇಲ್ಲ ನನಗೇನೋ ಆದಾಗಾಯಿತು, ಕಾಲು ಜಾರ್ತು, ಅವ್ರಿಗೆ ಒಂದು ಫೀಲ್ ಆಗಿರುತ್ತಂತೆ, ಯಾರೋ ಅವ್ರ ಮುಂದೆ ಪಾಸ್ ಆದಾಗ ಆಗಿರುತ್ತಂತೆ, ಇದೊಂದು ಫೀಲ್ ಅವ್ರಿಗೆ ಆಗಿರುತ್ತೆ. ಸೊ ಹಾಗಾಗಿ ಬಿದ್ದೆ ಅಂತ ಹೇಳ್ತಾರೆ. ಸೊ ಹಾಗೆ ಅವರಿಗೆ ಎದ್ದು ನಡೆಯೋ ಶಕ್ತಿನೇ ಇರಲ್ಲ. ಹಾಗೆ ಅವ್ರನ್ನ ಎದ್ದು ಇಬ್ಬರು ಕರ್ಕೊಬಂದು ಬೆಡ್ಗೆ ಕರ್ಕೊಬಂದು ಕೂರಿಸ್ತಾರೆ. ಅದಾದ ನಂತರ ಇವರ ಅಪ್ಪ ಡೈಲಿ ವಾಕಿಂಗ್ ಅಂತ ಹೊರಗಡೆ ಹೋಗಿರ್ತಾರಂತೆ ಆ ಒಂದು ಟೈಮ್ಗೆ. ನಂತರ ಅವ್ರ ಅಪ್ಪ ಬರ್ತಾರೆ. ಸೊ ಬಂದಾಗ ಆದರೂ ಕೂಡ ಅವರು ಎದ್ದೇಳೋ ಸಿಚುವೇಶನ್ಸಲ್ಲೇ ಇರಲ್ಲ. ಅದಾದ ನಂತರ ಡಾಕ್ಟ್ರಿಗೆ ಕೂಡ ಕನ್ಸಲ್ಟ್ ಮಾಡ್ತಾರೆ. ಡಾಕ್ಟ್ರು ಕೂಡ ಬರ್ತಾರೆ. ಬಂದು ನೋಡಿದಾಗ ಅವರಿಗೆ ಮೇಜರಾಗಿ ಏನೂ ಕಾಣಿಸ್ತಿಲ್ಲ, ಅಂದರೆ ತುಂಬ ಏಟಾಗಿರೋ ಥರ ಏನೂ ಕಾಣಿಸ್ತಿರಲ್ಲ ಆ ಡಾಕ್ಟ್ರಿಗೂ ಕೂಡ. ಹಾಗಾಗಿ ಸ್ವಲ್ಪ ಮೆಡಿಸಿನ್ಸ್ಗಳನ್ನು ಕೊಟ್ಬಿಟ್ಟು ಹೋಗ್ತಾರೆ. ಮಾರನೇ ದಿನ ಇವರಿಗೆ ಅದು ಕಡಿಮೆನೇ ಆಗಿರಲ್ಲ. ಅದಾದ ನಂತರ ಇವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಅವರು ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಸ್ಕ್ಯಾನಿಂಗ್ ಮಾಡಿದಾಗಲೂ ಕೂಡ ವಿಚಿತ್ರ ಏನಂದರೆ ಅವ್ರಿಗೆ ಏನೂ ಕೂಡ ಏಟಾಗಿರಲ್ಲ, ಒಂದು ಮಸಲ್ ಸ್ಕ್ರ್ಯಾಚ್ ಕೂಡ ಆಗಿರಲ್ಲ, ಒಳಗಡೆ ಏನು ಪೈನ್ ಕೂಡ ಆಗಿರಲ್ಲ. ಇದಾದಾಗ ತುಂಬ ಎಲ್ರಿಗೂ ಅಚ್ಚರಿ ಆಗುತ್ತೆ. ಸೊ ಡಾಕ್ಟ್ರು ಕೂಡ ಸ್ವಲ್ಪ ಪೈನ್ ಕಿಲ್ಲರ್ಸನ್ನು ಕೊಡ್ತಾರೆ, ಕಳಿಸ್ತಾರೆ. ವಿಷಯ ಏನಂದರೆ ಸ್ಟಿಲ್ ಅವ್ರಿಗೆ ಹತ್ತತ್ರ 1 ತಿಂಗಳಾದರೂ ಅವರು ಬೆಡ್ಡಿಂದ ಎದ್ದೇಳೋ ಸ್ಥಿತಿಯಲ್ಲೇ ಇರಲ್ಲ. ಕಂಪ್ಲೀಟ್ಲಿ ಅವರು ನಡೆಯೋಕ್ಕೆ ಆಗದೆ ಇರೋಷ್ಟು ನೋವನ್ನು ಪಡ್ಕೊಂಡು ಇರ್ತಾರೆ. ಇದೆಲ್ಲ ಒಂದು ಕಡೆ ಆದರೆ, ಒಂದು ಸ್ಮಾಲ್ ಸೀಕ್ವೆನ್ಸ್ ನಿಮಗೆ ಹೇಳ್ತೀನಿ. ಇವ್ರ ಫ್ಯಾಮಿಲಿಗೆ ಒಂದು ಫ್ಯಾಮಿಲಿ ಅಂದರೆ ಬರಲ್ಲ. ಆ ಒಂದು ಫ್ಯಾಮಿಲಿ ಅವರ ಯಾರನ್ನು ಕೂಡ ಇವರು ಇಷ್ಟನೇ ಪಡಲ್ಲ. ಅವರು ಅಷ್ಟೊಂದು ಕೆಟ್ಟ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು. ಯಾರು ಬಿದ್ದಿರ್ತಾರಲ್ಲ ಆ ತಾಯಿಯ ಸಂಬಂಧಿಕರೇ ಈ ಒಂದು ಫ್ಯಾಮಿಲಿಯವರಾಗಿರ್ತಾರೆ. ಸೊ ಒಂದಿನ ಏನಾಗುತ್ತೆ, ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡೋದಕ್ಕೆ ಆ ಒಂದು ಫ್ಯಾಮಿಲಿ ಇವ್ರ ಮನೆಗೆ ಬರುತ್ತೆ, ಈ ತಾಯಿ ಬಿದ್ದ ಆದ ನಂತರ ದಿನದಲ್ಲಿ, ಆಯಿತಾ. ಸೊ ಅವರು ಬರ್ತಾರೆ. ಆ ಆಂಟಿ ಆಗಿರ್ತಾರೆ, ಇನ್ನೊಬ್ಬರು ಆ ಆಂಟಿ ಮಗ ಹಾಗೂ ಆಂಟಿಯ ಸೊಸೆ. ಸೊ 3 ಜನ ವ್ಯಕ್ತಿಗಳು ಇವ್ರ ಮನೆಗೆ ಬರ್ತಾರೆ. ಸೊ ಬಂದು ತನ್ನ ಮಗನಿಗೆ ಜಾಬ್ ವಿಷಯದಲ್ಲಿ ಇವ್ರ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ತಾರೆ. ಒಂದು ಒಳ್ಳೆ ಜಾಬ್ ಹೇಳಿ ಹಾಗೆ ಹೀಗೆ ಅಂತ. ಅದೆಲ್ಲ ನಡೆಯುತ್ತೆ. ಸೊ ಊಟ ತಿಂಡಿ ಆಗುತ್ತೆ. ನೈಟ್ ಏನು ಮಾಡ್ತಾರೆ, ಮನೆಗೆ ಬಂದವ್ರನ್ನ ರಿಟರ್ನ್ ಕಳ್ಸೋಕ್ಕಾಗಲ್ಲ ಅಲ್ವಾ. ಸೊ ಇವ್ರು ಏನು ಮಾಡ್ತಾರೆ, ಒಳ್ಳೆ ರೀತಿಯಿಂದನೇ ಟ್ರೀಟ್ ಮಾಡ್ತಾರೆ. ನಂತರ ಅವರು ಇವ್ರ ಮನೆಯಲ್ಲೇ ಉಳ್ಕೊತಾರೆ. ಇವರೇನೋ ಏನು ಮಾಡ್ತಾರೆ, ಅವ್ರು 3 ಜನಕ್ಕೆ ಸಪ್ರೇಟಾಗಿ ಮೇಲ್ಗಡೆ ಒಂದು ರೂಮನ್ನು ಕೊಡ್ತಾರೆ, ಅಲ್ಲೇ ಇರಿ ಅಂತ. ಸೊ ಆ ದಿನ ರಾತ್ರಿ ಅವರಲ್ಲಿ ಮಲ್ಕೊಂಡಿರ್ತಾರೆ. ಸೊ ಮಾರನೇ ದಿನ ಅವರು ಹೋಗ್ತಾರೆ. ಅದಾದ ನಂತರ ಇವ್ರಿಗೆ ಏನೋ ಒಂದು ಸ್ವಲ್ಪ ಡೌಟ್ ಬರುತ್ತೆ. ಆ ಒಂದು ಫ್ಯಾಮಿಲಿ ಸ್ವಲ್ಪ ಮಾಟ ಮಂತ್ರಗಳನ್ನು ಮಾಡೋದು. ಸೊ ಈ ಒಂದು ವಿಷಯಗಳಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇರೋವಂಥ ಫ್ಯಾಮಿಲೀಸ್ ಅದು. ಇವರಿಗೆ ಈ ಒಂದು ಡೌಟ್ ಬಂದಾಗ ಅವರು ಉಳ್ಕೊಂಡಿರೋ ಆ ರೂಮನ್ನು ಹೇಗೋ ಕ್ಲೀನ್ ಮಾಡಬೇಕಲ್ವ, ಹೇಗೋ ಕ್ಲೀನ್ ಮಾಡ್ತಾ ಇರ್ತಾರೆ. ಹಾಗೆ ಕ್ಲೀನ್ ಮಾಡ್ತಾ ಇರ್ತಾರೆ. ಇವ್ರಿಗೇನು ಅಂಥದ್ದೇನು ಡೌಟ್ಫುಲ್ಲಾಗಿ ಅವ್ರ ಕಡೆಯಿಂದ ಏನೋ ನಮ್ಮ ಮನೆಗೆ ಸೇರಿದೆ ಅನ್ನೋದು ಏನೂ ಇರಲ್ಲ. ಅದಾದರೆ ಎಲ್ಲ ವಾರ್ಡ್ರೂಮ್ನೆಲ್ಲ ತುಂಬ ಕ್ಲೀನಾಗಿ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಈ ಹುಡುಗನಿಗೆ ಒಂದು ವಸ್ತು ಸಿಗುತ್ತೆ. ಚಿಕ್ಕದಾಗಿರುವಂತಹ ವುಡ್ ಪೀಸ್ ಇರುತ್ತೆ. ಅದಕ್ಕೆ ಈ ಹೇರ್ಸ್ ಇದೆ ಅಲ್ವಾ, ಅಂದರೆ ಲೇಡೀಸ್ದೇ ಹೇರ್ಸು, ತುಂಬ ಉದ್ದ ಹೇರ್ಸ್ ಇರುವಂಥ ಹೇರ್ಸನ್ನು ಫುಲ್ ಅದನ್ನು ರೌಂಡ್ ಮಾಡಿ ಸುತ್ತಿರ್ತಾರಂತೆ. ಅದ್ರ ಜೊತೆಗೆ ಒಂದು ಕಾಗದ ಚೂರು ಕೂಡ ಅದರೊಳಗೆ ಸೇರಿರುತ್ತೆ. ಅಲ್ಲದೆ ಸ್ವಲ್ಪ ಕುಂಕುಮ ರೀತಿ, ಆ ರೆಡ್ ಕುಂಕುಮ ಏನಿರುತ್ತೆ ಅದೆಲ್ಲ ಆ ಹುಡುಗೆ ಮೆತ್ಕೊಂಡಿರುತ್ತೆ. ಅದನ್ನು ನೋಡಿ ಇವನಿಗೆ ಶಾಕ್ ಆಗುತ್ತೆ. ಸಡನ್ನಾಗಿ ಈತ ಮುಟ್ಟಕ್ಕೂ ಹೋಗಲ್ಲ. ಅದಾದಮೇಲೆ ನೋಡಿದಾಗ ಇವನಿಗೆ ಸ್ವಲ್ಪ ಡೌಟ್ ಆಗುತ್ತೆ, ಇದು ಹೇರ್ಸ್ ಯಾರ್ದು, ಇದು ಏನು,
ಒಟ್ಟಿನಲ್ಲಿ ಅವರಿಗೆ ಒಂದು ಕ್ಲಾರಿಟಿ ಅಂತೂ ಬರುತ್ತೆ, ಇಲ್ಲೇನೋ ನಡೆದಿದೆ, ಮಾಟ ಮಂತ್ರ ಆಗಿದೆ ಅನ್ನೋದು. ಸೊ ಅದಾದ ನಂತರ ಆ ಒಂದು ವಸ್ತುನ ತಗೊಂಡು ಸೀದಾ ಮನೆಯಿಂದ ಹೊರಗಡೆ ಬರ್ತಾನೆ. ಬಂದುಬಿಟ್ಟು ಮನೆಯಿಂದ ಸ್ವಲ್ಪ ದೂರದಲ್ಲಿ ಅದನ್ನು ಸುಟ್ಟಾಕ್ತಾರೆ. ಸುಟ್ಟಾಗ ಅದೊಂಥರ ವಿಚಿತ್ರವಾಗಿರುವಂಥ ಸ್ಮೆಲ್ ಕೂಡ ಬರ್ತಾ ಇತ್ತಂತೆ. ಸೊ ಇದೆಲ್ಲ ನಡೆಯುತ್ತೆ. ಇದನ್ನು ತನ್ನ ತಂದೆ ಹತ್ರ ಹೇಳ್ತಾನೆ, ಅಮ್ಮಗೆ ಹೇಳೋಕ್ಕೆ ಹೋಗಲ್ಲ, ತಂದೆ ಹತ್ರ ಹೇಳ್ತಾನೆ. ಆಗ ಇವರು ತಮ್ಮ ಆತ್ಮೀಯ ಆಗಿರುವಂತಹ ಒಬ್ಬ ಬ್ರಾಹ್ಮಣ ಸ್ನೇಹಿತರ ಜೊತೆ ಇದನ್ನು ಡಿಸ್ಕಸ್ ಮಾಡ್ತಾರೆ. ಅದಾದ ನಂತರ ಇವರು ಸ್ವಲ್ಪ ಎಲ್ಲ ಟೈಮಿಂಗ್ಸ್ ಅದನ್ನೆಲ್ಲ ನೋಡಿ, ನೀವು ಅದನ್ನು ಮನೆಯಿಂದ ಹೊರಗಡೆ ಸುಟ್ಟಿದ್ದು ತುಂಬ ಒಳ್ಳೆಯದಾಯಿತು ಅಂತ ಹೇಳಿ ಇವರ ಮನೆಗೆ ಕೂಡ ಬರ್ತಾರಂತೆ, ಆಶೀರ್ವಾದವನ್ನು ಕೂಡ ಮಾಡ್ತಾರಂತೆ. ಅದು ಆದ ಮೇಲೆ ವಿಚಿತ್ರ ಏನು ನೋಡಿ, 1 ತಿಂಗಳು ಸತತವಾಗಿ ಅವರು ನಡೆಯೋಕ್ಕೆ ಆಗದಿರುವಂತಹ ಆ ಒಬ್ಬರು ಲೇಡಿ ಇದು ಸುಟ್ಟು ಹಾಕಿ ಅದೆಲ್ಲ ಆದ ನಂತರ ದಿನದಿಂದ ದಿನಕ್ಕೆ ಅವರು ತಮ್ಮ ಆರೋಗ್ಯದಲ್ಲಿ ತುಂಬ ಚೇತರಿಸ್ಕೊತಾ ಇದ್ರಂತೆ. ಅದಾಗಿ ಒಂದು 22 ದಿನ ಆದಮೇಲೆ ಅವರು ಕಂಪ್ಲೀಟ್ ಗುಣಮುಖರಾಗ್ತಾರಂತೆ. ಇದನ್ನು ಯಾವುದೇ ಮೆಡಿಸಿನ್ಸಲ್ಲಿ ಅವರು ಕ್ಯೂರ್ ಆಗೇ ಇರೋದಿಲ್ಲ. ಸೊ ಇದಾದ ನಂತರ ಆ ವಸ್ತುವನ್ನು ಸುಟ್ಟ ಮೇಲೆ ಕಂಪ್ಲೀಟ್ಲಿ ಅವರು ಹೆಲ್ತಲ್ಲಿ ಆರೋಗ್ಯವಾಗಿ ಇರ್ತಾರಂತೆ. ಸೊ ಇದನ್ನು ಕೇಳಿದಾಗ ವಿಚಿತ್ರ ಅನಿಸ್ತು. ಇದನ್ನು ನೀವೆಷ್ಟು ಮಟ್ಟಿಗೆ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ಸೊ ಈ ಥರ ಘಟನೆಯಂತೂ ನಡೀತಾನೆ ಇರುತ್ತೆ ನಮ್ಮ ಸುತ್ತಮುತ್ತಲು. ನಿಮಗೆ ನಿಮ್ಮ ಫ್ಯಾಮಿಲೀಸ್ಗೆ ಈ ಥರ ಒಂದು ಅನುಭವ ಆಗಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಈ ಥರ ಇರುವಂತಹ ವ್ಯಕ್ತಿಗಳಿಂದ ಅಥವಾ ಇಂತಹ ಜನ ನಿಮ್ಮ ಫ್ಯಾಮಿಲಿಯಲ್ಲಿದ್ದರೆ ದಯವಿಟ್ಟು ಅವ್ರನ್ನ ಮನೆಗೆ ಸೇರಿಸ್ಬೇಡಿ, ದೂರನೇ ಇಟ್ಬಿಡಿ. ಈ ಒಂದು ಮಾಟ ಮಂತ್ರ ಅನ್ನೋದು ವರ್ಕ್ ಅಂತೂ ಪಕ್ಕಾ ಆಗುತ್ತೆ. ಅದು ಸ್ವಲ್ಪನಾದ್ರು ನೆಗೆಟಿವ್ ಆಗೇ ಆಗುತ್ತೆ ಅನ್ನೋದು ನನಗೊಂದು ಸ್ವಲ್ಪ ನಂಬಿಕೆ ಇದೆ. ಸೊ ದಯವಿಟ್ಟು ನಿಮಗೆ ನಿಮ್ಮ ಸುತ್ತಮುತ್ತಲಿರೋರಿಗೆ ಹುಷಾರಾಗಿರೋಕ್ಕೆ ಹೇಳಿ, ಈ ಥರ ವ್ಯಕ್ತಿಗಳಿಂದ ಫ್ಯಾಮಿಲಿಗಳಿಂದ ದೂರ ಇರಿ ಅಂತ ಹೇಳ್ತಾ ಈ ಒಂದು ವಿಷಯನ ಮುಗಿಸ್ತಾ ಇದ್ದೀನಿ. ನಿಮ್ಮ ಯುವ ಪಡ್ಕೊಣೆ. ಥ್ಯಾಂಕ್ಸ್.